Oh my god. Is it Rolex? Welcome to day 04 in Nepal. ಗೈಸ್ ಇವಾಗ ನೇಪಾಳದಲ್ಲಿರೋ ಮಾಲ್ಗೆ ಹೋಗ್ತಾ ಇದೀವಿ. ಮಾಲ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನಿದ್ದಾಗ ಈ ಮಾಲ್ ಇದಿಲ್ಲ, ಬಟ್ ಇವಾಗಿದೆ. ಟ್ರಾಫಿಕ್ ಜಾಮ್ ಹೆಂಗಿದೆ ನೋಡಿ ಗೈಸ್. ನೇಪಾಳದ ಟ್ರಾಫಿಕ್ ಜಾಮ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕನ್ನಡ ವ್ಲಾಗ್ ಸ್ಟಾರ್ಟಿಂಗ್ ಫ್ರಮ್ ನೇಪಾಳ. ಅಲ್ಲಿ ಡ್ರೆಸ್ ಶಾಪಿಂಗ್ ಮತ್ತೆ ಫುಡ್ ರಿಲೇಟೆಡ್ ಇದೆ, ಬಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಗೈಸ್ ಮಾಲ್ ಅಲ್ಲಿ 4th ಫ್ಲೋರ್ಗೆ ಹೋಗ್ತಾ ಇದೀವಿ ಏನಿದೆ ಅಂತ. ಅಂಡ್ ಇಲ್ಲಿ ಮನೆಗಳು ಹೆಂಗಿದೆ ನೋಡಿ. 4th ಫ್ಲೋರಲ್ಲಿ ಏನಿಲ್ಲ, ಜಸ್ಟ್ ಒಂದು ರೆಸ್ಟೋರೆಂಟ್ ಇರ್ಬೋದು, ಮತ್ತು ಮೇನ್ಲಿ ಬ್ಯೂಟಿ ಪಾರ್ಲರ್ ಏನೋ ಶಾಪ್ ಅದು ಇದೆ ಗೈಸ್. ಅಲ್ಲೊಂದು ಯಾವ ಶಾಪ್ ಅಂತ ಗೊತ್ತಿಲ್ಲ, ಬಟ್ ಮೇನ್ಲಿ ಹೇರ್ ಕಟ್, ಬ್ಯೂಟಿ ಪಾರ್ಲರ್ ಅವೇ ಇದೆ ಜಾಸ್ತಿ. ಸ್ಕಿನ್ ಕೇರ್, ಚೆಕ್ ಇಟ್ ಆಫ್. ಮಾಲಲ್ಲಿ ಬೇಸಿಕಲಿ ಬರೋರೆ ಇಂಥವ್ರು ಅನಿಸುತ್ತೆ. ಕಸ್ಟಮರ್ ಜಾಸ್ತಿ ತಮ್ಮ ಬಾಡಿಗೆ ಅಪ್ಲೈ ಮಾಡೋದು ಏನೇನು ವಸ್ತುಗಳಿದೆ ಅದನ್ನಷ್ಟೇ ಬೈ ಮಾಡೋಕ್ಕೆ, ಮತ್ತು ಏನಂತಾರೆ ಗೆಟಪ್ ಜಲ್ದಿ ರೆಡಿ ಆಗೋಕ್ಕೆ ಬರ್ತಾರೆ. ಸೊ ಅದಕ್ಕೆ ತುಂಬ ಬ್ಯೂಟಿ ಪಾರ್ಲರ್ಸ್ ಇದೆ. ಇವತ್ತು ನಾವು ನೇಪಾಳ ಮಾಲಿಗೆ ಬಂದಿದ್ದೀವಿ. ನೇಪಾಳ ಮಾಲಿಂದ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ 4th ಫ್ಲೋರಲ್ಲಿ ಏನಿದೆ ಅಂದರೆ ಮೇನ್ಲಿ ಬ್ಯೂಟಿ ಪಾರ್ಲರ್ ಅದೇ ಇದೆ. ಸೊ ಟೋಟಲ್ 1 2 3 4 5 ಗೈಸ್. ರೈಟ್ ನಾವು 5th ಫ್ಲೋರಲ್ಲಿ ಇದ್ದೀವಿ. ಸೊ 5th ಫ್ಲೋರಲ್ಲಿ ಏನೇನಿದೆ ಅಂತ ನೀವೇ ನೋಡ್ಬೋದು. ರೆಸ್ಟೋರೆಂಟು, ಬ್ಯೂಟಿ ಪಾರ್ಲರು, ಡ್ರೆಸ್ಸು, ಶೂ, ಎಲ್ಲ ಫ್ಲೋರಲ್ಲಿ ಶೂ ಶಾಪಿಂಗ್ ಎಲ್ಲ ಮಾಡ್ಬೋದು. ಫುಲ್ ಅಡ್ಡಾಡ್ಬಿಟ್ಟಿದ್ದೀನಿ, ಸುಸ್ತಾಗಿದೆ. 5th ಫ್ಲೋರ್ ಅಡ್ಡಾಡಿ ಬಂದಿದ್ದೀವಿ. ಸೊ ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ಮಾಲಲ್ಲಿ ವಂಡರ್ಫುಲ್ ಐಟಮ್ಸ್ ಇದೆ, ಕ್ರೇಜಿ ಐಟಮ್ಸ್ ಇದೆ, ಬಟ್ ತೊಗೊಳಕ್ಕೆ ಮೂಡ್ ಇದೆ, ಬಟ್ ತೊಗೊಳಕ್ಕೆ ಕ್ಯಾಶ್ ಇಲ್ಲ. ನಂದು ಓನ್ ಮನಿ ಇಲ್ಲ ಗೈಸ್. ಅದೇನು ಮನಿ ಇದೆ, ಏನು ಬೇಕಾ ತೊಗೊಂತೀನಿ. ಸೊ ಮಾಲ್ ಹತ್ರ ಇದ್ದೀವಿ. KFC ಇದೆ ಆ್ಯಂಡ್ ಚೆಕ್ ಇಟ್ ಆಫ್. ಸೊ ಗೈಸ್ ಮಾಲ್ ಒಳಗೆ ಬಂದಿದ್ದೀವಿ. ಔಟ್ಸೈಡ್ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಸೊ ನೋಡ್ಬೋದು ಹೇಗೆ ಜಾಮ್ ಇದೆ ಗೈಸ್. ನಾವು ಮಾಲಿಂದ ಹೊರಗೆ ಬಂದಿದ್ದೀವಿ ಆ್ಯಂಡ್ ಸ್ಟ್ರೀಟ್ಸಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೇಪಾಳಿ ಸ್ಟ್ರೀಟ್ಸಲ್ಲಿ ಕ್ಯಾಂಪರ್ ನಿಂತಿದೆ, ಅದೆಲ್ಲ ಕಡೆ ಹೋಗುತ್ತೆ. ನಾವೀಗಿರೋದಲ್ಲಿ ಗೈಸ್ ರೈಟ್ ನಾವು ತಾಲೀಮ್ ಕೇಂದ್ರದಲ್ಲಿದ್ದೀವಿ. ಆ್ಯಂಡ್ ಕ್ಯಾಂಪರ್ ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಶಾಪಿಂಗ್ ಎಲ್ಲ ಇದೆ ಗೈಸ್. 14 ಇಯರ್ಸ್ ಆದ್ಮೇಲೆ ಹೋಗ್ತಾ ಇದ್ದೀನಿ ಗೈಸ್. ಟೆಂಪಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಫುಲ್ ಕ್ರೌಡ್ ಇದೆ. ಚೆಕ್ ಇಟ್ ಆಫ್. ಸೊ ಗೈಸ್ ರೈಟ್ ನಾವು ನ್ಯೂ ರೋಡ್ ನೇಪಾಳಲ್ಲಿ ಇದ್ದೀವಿ. ಆ್ಯಂಡ್ ಟೆಂಪಲ್ಗಾಗಿ ತುಂಬ ಕ್ರೌಡ್ ಇದೆ. ಅದು ನಿಮ್ಗೆ ಆ್ಯಕ್ಚುಲಿ ಗೊತ್ತು. ಕ್ರೌಡ್ ಏನಕ್ಕಂದರೆ ಕೃಷ್ಣದೇವ್ರ ಟೆಂಪಲ್ ಇದೆ ಅನ್ಕೊಂತೀನಿ, ಬಟ್ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ, ನ್ಯೂ ರೋಡಲ್ಲಿ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ಸ್ಟ್ರೀಟ್ಸ್ ಹೆಂಗೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ ಜಾಸ್ತಿ ಮಜಾ ತರ ನ್ಯೂ ರೋಡ್. ಚೆಕ್ ಇಟ್ ಆಫ್ ಗೈಸ್. ನೇಪಾಳಲ್ಲಿ ಫಸ್ಟ್ ಟೈಮ್ ಇವಾಗ ಎಲೆಕ್ಟ್ರಾನಿಕ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ನೋಡಿದೆ ಎಲೆಕ್ಟ್ರಾನಿಕ್ ಶಾಪ್ ಕಾಣ್ತು. ಸೊ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ನಮ್ಮ ಸ್ಟೋರೇಜ್ ಫುಲ್ ಆಗಿದೆ. ಸೊ ಬೇರೆ ಏನಾದರೂ ಮೆಮರಿ ಕಾರ್ಡ್ ತೊಗೋಬೇಕಂತ ಇದ್ದೀನಿ. ಮೆಮರಿ ಕಾರ್ಡ್ ತೊಗೋಬೇಕಂತ ಹೇಳಿ ನಾವು ಒಂದು ಮೊಬೈಲ್ ಶಾಪಿಗೆ ಹೋದ್ವಿ. 512 GB ಮೆಮರಿ ಕಾರ್ಡ್ ಇಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಡ್ಯಾಡಿದು ಒಂದು ವಾಚಿನ ಬೆಲ್ಟ್ ರೆಡಿ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನಾರ್ಮಲ್ ವಾಚ್ ಶಾಪಿಗೆ ಹೋದಾಗ ನಮಗೆ ಕಾಣ್ತಿರೋದು ಫಸ್ಟ್ ಕಾಪಿ ರೋಲೆಕ್ಸ್ ವಾಚ್. ಅದನ್ನ ಕೈಸು ಈ ಥರ ಒರಿಜಿನಲ್ ರೋಲೆಕ್ಸ್ ನಾರ್ಮಲ್ ವಾಚ್ ಶಾಪಲ್ಲಿ ಸಿಗೋದಿಲ್ಲ ಗುರು. ಕೈಸು ನೇಪಾಳಕ್ಕೆ ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಇರೋದು ಕ್ಯಾಮ್ರಾ ತೊಗೊಳಕ್ಕೆ. ಸೊ ಯಾವುದಾದ್ರೂ ಕ್ಯಾಮ್ರಾ ಅಂಗಡಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತಾ ಇಲ್ಲ ಅಂತ ನೋಡೋಕೆ ಬಂದಿದ್ದೀವಿ. ಇಲ್ಲೇ ಮುಂದ್ಗಡೆ ಒಂದು ಕ್ಯಾಮ್ರಾ ಅಂಗಡಿ ಇದೆ. ಸೊ ಕ್ಯಾಮ್ರಾ ಏನಾದರೂ ಕಡಿಮೆಗೆ ಸಿಕ್ತಂದರೆ ಪ್ಲ್ಯಾನ್ ಮಾಡೋಣ ತೊಗೋಬೇಕಂತ. ಗೋಪ್ರೋ ಇಲ್ಲ ಯಾವುದಾದ್ರು. ಸೊ ಗೈಸ್ ಕ್ಯಾಮ್ರಾ ಅಂಗಡಿ ಬಂದಿದ್ದೀವಿ. OMG ಡ್ಯಾಮ್ ಡ್ರೀಮ್ ಆಫ್ ಯೂಟ್ಯೂಬರ್ಸ್. ಗೈಸು ನೇಪಾಲ್ ಎಲೆಕ್ಟ್ರಾನಿಕ್ ಶಾಪಿಗೆ ಬಂದಿದ್ದೀವಿ. ಆ್ಯಂಡ್ ಕ್ಯಾಮ್ರಾ ಎಲ್ಲ ಕೇಳಿದ್ದೀನಿ. ಗೋಪ್ರೋ 12 ಆಲ್ಮೋಸ್ಟ್ 45,000 ಸಿಗುತ್ತೆ. ಸೊ ಫುಲ್ ಸೆಟ್ ಎಲ್ಲ ಇದೆ, ಬಾಕ್ಸ್ ಜೊತೆ ಎಲ್ಲ ಇದೆ. ಸ್ವಲ್ಪ ಸೆಕೆಂಡ್ ಬಟ್ ಚೆನ್ನಾಗಿದೆ. ಸೊ ಇಲ್ಲಿ ಗೋಪ್ರೋ ಶಾಪಿಗೆ ಬಂದಿದ್ದೀವಿ. ಎಲ್ಲ ಥರ ಮೈಕ್ ಸಿಗುತ್ತೆ. ರೋಡು ಎಕ್ಸ್ಪೆನ್ಸಿವ್ ಮೈಕ್ ಇರುತ್ತೆ, ಬಟ್ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನೀವು ನೋಡ್ಕೊಂಡು ತೊಗೊಬೇಕು. ಆ್ಯಂಡ್ ಚೆಕ್ ಇಟ್ ಆಫ್ ಹೆಂಗಿದೆ ಅಂತ. ಕ್ಯಾಮ್ರಾ ನೋಡ್ಬೇಕಂತ ಕ್ಯಾಮ್ರಾ ಶಾಪ್ಗೆ ಹೋದಾಗ ನಾವು ವಿಡಿಯೋ ಮಾಡಿದ್ ನೋಡಿ ಅವರು ಫ್ರೀಯಾಗಿ ಪ್ರಮೋಷನ್ ಮಾಡಂತ ಹೇಳಿದ್ರು. ಅದಕ್ಕೆ ಫುಲ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ನಿಮಗೆ ಗೋಪ್ರೋ ಹೀರೋ 12 ನಿಮಗೆ 45,000 ಅಲ್ಲಿ ವಿತ್ ಬಾಕ್ಸ್ ವಿತ್ ಅದೆಲ್ಲ ಸೆಟ್ ಎಲ್ಲ ಕೊಡ್ತಿದ್ದಾರೆ. ಸೊ ಬೇಕಂದ್ರೆ ಬಂದು ತಗೊಬಹುದು ನೇಪಾಳ ಶಾಪ್ ಅಲ್ಲಿ. ಶಾಪ್ का नाम क्या है जी? इलेक्ट्रॉनिक शॉप. एड्रेस न्यू रोड काठमांडू.
वो उसको लगाई ना वो सब वो है वो है हम तो ये नहीं कस्टमर है हम तो लगा दो ಗೈಸ್ ನ್ಯೂ ರೋಡ್ ಕಟ್ಮಾಂಡು ಅಲ್ಲಿ ಒಂದು ಎಲೆಕ್ಟ್ರಾನಿಕ್ ರೂಮ್ ಇದೆ. ಸೊ ಅಲ್ಲಿ ನೀವು ಎಲ್ಲ ಕ್ಯಾಮ್ರಾಸ್ ಎಲ್ಲ ತಗೊಬಹುದು. ಸೆಕೆಂಡ್ ಹ್ಯಾಂಡ್ ಸ್ಟಾಕ್ ಅಲ್ಲಿ ನಿಮ್ಗೆ ಕಡಿಮೆ ಕೊಡ್ತಾರೆ. ಈ ಗೋಪ್ರೋ ಹೀರೋ 12 ನಿಮ್ಗೆ ಆಲ್ಮೋಸ್ಟ್ 45,000 ಅಲ್ಲಿ ಸಿಗುತ್ತೆ. ಸೊ ನಾವು ನೇಪಾಲ್ ಕಟ್ಮಾಂಡು ನ್ಯೂ ರೋಡ್ ಅಲ್ಲಿ ಇದೀವಿ. ಚೆಕ್ ಇಟ್ ಆಫ್. ಈ ಶಾಪ್ ಅಲ್ಲಿ ತಗೊಬಹುದು ನೀವು. ಚೆಕ್ ಇಟ್ ಆಫ್ ಗೈಸ್. ಅಂಡ್ ನಿಮ್ಗೆ ವಿಡಿಯೋಗ್ರಫಿ ಮಾಡ್ಬೇಕಂದ್ರೆ ಗೋಡೆಕ್ಸ್ SL60D ಸಿಗುತ್ತೆ. ಮತ್ತೆ ಕೈಸು ಗಿಂಬಲ್ ಸಿಗುತ್ತೆ ನೋಡಿ ಅಲ್ಲಿ. ಕೈಸು DJI ಶಾಪಿಗೆ ಬಂದಿದ್ದೀವಿ. ಕೈಸು DJI ಗಿಂಬಲ್ ಸಿಗುತ್ತೆ, ಡ್ರೋನ್ ಸಿಗುತ್ತೆ, ಕ್ರೇಜಿ ಆಗಿರೋ ಡ್ರೋನ್ಸು, ದುರ್ಬಿನ್ ಸಿಗುತ್ತೆ. ಚೆಕ್ ಇಟ್ ಆಫ್. ಫುಲ್ ಎಲೆಕ್ಟ್ರಾನಿಕ್ ಶಾಪ್ ಅಡ್ಡಾಡ್ತಾ ಇದ್ದೀವಿ. ಒನ್ ಆಫ್ ದಿ ಬೆಸ್ಟ್ ಶಾಪ್ ಅಂದ್ಕೊಳ್ಳಿ. ಕ್ರೇಜಿ ಆಗಿರುತ್ತೆ ನೋಡಿ. ಪರ್ಚೇಸ್ ಮಾಡಿ ವ್ಲಾಗ್ ಮಾಡ್ತಿದ್ರೆ ನಿಮಗೆ ಮೈಕು ಇದೆ ರೋಡ್ ಕಂಪ್ನಿದು. ನೋ ಮೋರ್ ಪ್ರಮೋಷನ್, ಲೆಟ್ಸ್ ಗೆಟ್ ಔಟ್. ಸೊ ಗೈಸ್ ಎಲೆಕ್ಟ್ರಾನಿಕ್ ಶಾಪ್ ನೋಡ್ಕೊಂಡು ಬಂದಮೇಲೆ ನಾವು ಒಂದು ಲೊಕೇಶನ್ಗೆ ಬಂದಿದ್ದೀವಿ. ನ್ಯೂ ರೋಡಲ್ಲೇ ಇದ್ದೀವಿ. ಬಟ್ ನ್ಯೂ ರೋಡಲ್ಲಿ ಇದ್ದೀವಿ. ಸೊ ಯಾವ ಥರ ಬಿಲ್ಡಿಂಗ್ಸ್ ಇದೆ, ಹಳೆ ಬಿಲ್ಡಿಂಗ್ಸು, ಶಾಪ್ಸು. ಚೆಕ್ ಇಟ್ ಆಫ್. ಇಲ್ಲಿ ಡ್ರೆಸ್ ತೊಗೊಂಬೋದು. ಹೇಗೆ ನಿಮಗೆ ಬೆಂಗಳೂರಲ್ಲಿ ಈ ಶಾಪ್ ಹಂಗೆ ಒಟ್ಟು ರೆಸ್ಟೋರೆಂಟ್ ಸೇಮ್ ಹಿಂಗೆ ಇರುತ್ತೆ ನೋಡಿ. ಪಾನಿಪುರಿ ಸಿಗ್ತಿದೆ. ನೇಪಾಳಲ್ಲೂ ಪಾನಿಪುರಿ ಸಿಗ್ತಿದೆ. ಸೊ ಗೈಸ್ ಇಲ್ಲಿ ಬುದ್ಧನ ಮೂರ್ತಿ ಇದೆ. ಆ್ಯಂಡ್ ಶಾಪಲ್ಲಿ ಏನಿದೆ ನೋಡಿ, ತೊಗೋಬೇಕಂತ ಅನಿಸಿದೆ. ಬಟ್ ತೊಗೊಂಡ ಗೈಸ್ ಏನಿದೆ वाइब्रेशन आ रहा है ना, मतलब लोग इसको क्यों खरीदते हैं? इसलिए कि इसको इससे मेडिटेशन करते हैं लोग. हाँ, रोज काम से रोज थकते हैं. हाँ, हमें जाके आवाज सुनने से रिलैक्स होता है. हाँ जी, माइंड क्लैम होता है, दिमाग शांत होता है. हाँ, ब्लड प्रेशर हाई लो कम उसमें होता पानी हाँ मैं यूट्यूब में देखा था. वो वाइब्रेशन होता है ना. हाँ हाँ जी. ಚೆಕ್ ಇಟ್ ಆಫ್. ಮೇಲೆ ಪೇನೆ ತಿರುಗ್ತಾ ಇದೆ ಸ್ವಲ್ಪ. ಅದು ಸೊ ಗೈಸ್ ಇಲ್ಲೊಂದು ಟೆಂಪಲ್ ಇದ್ದಂಗಿದೆ. ಯಾವ ಟೆಂಪಲ್ ಅಂತ ನೀವು ಗೆಸ್ ಮಾಡಿ. ಸೊ ಗೈಸ್ ಫೈನಲಿ ಒರಿಜಿನಲ್ ಸಾಲಿಗ್ರಾಮ್ ನೋಡಿದ್ವಿ. ಹಾಂ इसको मंगो सर दे रहे आज 8,000. ये उसको 8,000 पड़ता. कैसे 8,000 MC ಅಲ್ಲ ಒರಿಜಿನಲ್ ಸಾಲಿಗ್ರಾಮ್. ಗಂಡಕಿ ನದಿಯಲ್ಲಿ ಸಿಗುತ್ತೆ ಸಾಲಿಗ್ರಾಮ್. ಸೊ ಒರಿಜಿನಲ್ ಇದು ಸಾಲಿಗ್ರಾಮ್ ಸಿಗ್ತಿದೆ ನೋಡಿ ಗೈಸ್. ಮಾಸ್ಕ್ ಹೆಂಗಿದೆ, ಕ್ರೇಜಿ ಆಗಿದೆ. ಸೊ ಇಲ್ಲಿ ನೇಪಾಳಲ್ಲಿ ಬಂದಿದ್ದೀವಿ. ಸೊ ನೇಪಾಳಲ್ಲಿ ಈ ಥರ ಎಲ್ಲ ಮಾರ್ಕೆಟ್ ಇದೆ. ಕೀಚನ್ಸು ಮತ್ತು ಇದೇನೋ ಮೋತಿಯಿಂದ ಏನೋ ಮಾಡಿದ್ದಾರೆ. ಚೆಕ್ ಇಟ್ ಆಫ್. ಏನೇನು ಬೇಕಾದೆಲ್ಲ ತೊಗೊಬೋದು. ಇದು ತಿರುಗ್ತಾ ಇದೆಲ್ಲ ಬಿಸಿಲಿಗೆ ಸೋಲಾರ್ದು ಮೇನೆಪೇನೆ ಅಂತ ಅದಕ್ಕೆ ಆಯಿತು. ಗುಡಿಯಲ್ಲಿ ಹೋದರೆ ನಾವು ಕೈಲಿಂದ ತಳ್ಳಬೇಕು. ಸೊ ಅಲ್ಲಿ ಪೂಜೆ ಮಾಡಿರ್ತಾರೆ ನೋಡಿ. ಏನೇನು ಸಿಗ್ತಿದೆ ಅಂತ. ಚೆಕ್ ಇಟ್ ಆಫ್ ಗೈಸ್. ಚೆನ್ನಾಗಿದೆ, ಮ್ಯಾಗ್ನೆಟ್ ಇದೆ. ಸೊ ಗೇಮಿಂಗ್ ಪಿ ಸಿ ಅಂಗಡಿಗೆ ಬಂದಿದ್ದೀವಿ. ಸೊ ಗೇಮಿಂಗ್ ಪಿ ಸಿ ನೋಡ್ಬೇಕಂತ ಇದ್ವಿ. ಗೇಮಿಂಗ್ ಲ್ಯಾಪ್ಟಾಪ್ ತೊಗೋಬೇಕಂತ ಪ್ಲ್ಯಾನ್ ಇತ್ತು. ಬಟ್ ನೋಡ್ತಾ ಇದ್ವಿ ಹತ್ತಿರದ ಚೈನಾಗೆ. ಸೊ ಯಾವ್ದಾದ್ರು ಚೀಪಾಗಿ ಸಿಗುತ್ತೆ ಅಂತ ಬಂದಿದ್ದೀವಿ. ಬಟ್ ಗೊತ್ತಿಲ್ಲ. ಪಿ ಸಿ ಇದೆ ಗೈಸ್, ಗೇಮಿಂಗ್ ಪಿ ಸಿ. ಕ್ಯಾಮ್ರಾ ಇದೆ, ವೀಡಿಯೋ ಮಾಡೋಕ್ಕೆ ಮುಂದೆ ತೊಗೊಳೋಣ. ರೈಟ್ ನಾವು ಏನು ಎಸೆನ್ಷಿಯಲ್ ಇಲ್ಲ. Guys, is this Indian Defender or Chinese Defender? Comment in my YouTube blog. So guys, ನನ್ನ ಮುಂದೆ ನೀವೇನು ನೋಡ್ತಾ ಇದ್ದೀರಿ ಇದು ಭಾಗವತ್ ನದಿ ಅಂತೆ. ಸೊ ಇದು ಘಾಟ್. ಚೆಕ್ ಇಟ್ ಆಫ್. ಇಲ್ಲಿ ಎಣ್ಣೆ ಸುಡ್ತಾರೆ. ಆ್ಯಂಡ್
ಪೂಜೆನ ಮಾಡ್ತಾರೆ. ಬೇಸಿಕಲಿ ಹೆಣ ಸುಡೋ ಜಾಗ ಇದು. ಬೇಸಿಕಲಿ ಹೆಣ ಸುಡ್ತಾರೆ ಇಲ್ಲೆಲ್ಲ. ಗೈಸ್ ಇಲ್ಲಿ ರುದ್ರಾಕ್ಷ ತೊಗೊಂಡಿದ್ದೀವಿ ಆ್ಯಂಡ್ ಇಲ್ಲಿದೆ ನಮ್ಮ ರುದ್ರಾಕ್ಷ ಒರಿಜಿನಲ್ ತೊಗೊಂಡಿದ್ವಿ. ಪಶುಪತಿನಾಥ ಟೆಂಪಲ್ ಇದೆ. ಗೈಸ್ ನಾನೊಂದು ಭಾಷೆ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆದರೆ ಹೇಳಿ. ಸಂಚೆ ಉಂಚ ಕೇಸಾಚ ಇದ್ರ ಅರ್ಥ ನೀವು ಹೇಳಿ ಗೈಸ್, ನಾನು ಏನಂದೆ ಅಂತ.